ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಏನು ಬ್ಲಾಕ್ ಮನಿ ಕ್ರಿಯೇಟ್ ಆಗ್ತಾ ಇದೆ. 500 ರೂಪಾಯಿ ಕೊಡು ಅಂತ ನಾನು ಅವನಿಗೆ 300 ರೂಪಾಯಿ ಕೊಟ್ರೆ ಇಲ್ಲ 300 ರೂಪಾಯಿ ಬೇಡ, 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಹತ್ತಿ ಬೆಲೆ ಚೆಕ್ ಪೋಸ್ಟ್ ಏನು ಕರ್ನಾಟಕ ರಾಜ್ಯದಲ್ಲಿ ಒಂದು 5 ಡಿವಿಷನ್ ಇದಾವೆ. ಈ ತರ ಚೆಕ್ ಪೋಸ್ಟ್ಗಳು ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಇನ್ನೊಂದು ಯಾವ್ದು ಬಿಜಾಪುರ, ಬೆಳಗಾಮು. ಇವತ್ತು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳು ಹಣ ಇಲ್ಲಿ ಏನು ಬ್ಲಾಕ್ ಮನಿ ಇಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಒಂದಷ್ಟು ಜನ ಇಲ್ಲಿ ದಂಧೆ ನಡೀತಾ ಇದ್ದಾರೆ. ಇಲ್ಲಿನ ಲಾರಿ ಡ್ರೈವರ್ಗಳು ನಮ್ಮ ಗಮನಕ್ಕೆ ತಗೊಂಡ್ಬಂದಿದ್ರು. ಸೊ ಹಾಗಾಗಿ ಕೆಲವರು 10 ಜನ ಲಾರಿ ಡ್ರೈವರ್ಗಳು ಇದ್ದಾರೆ. ನಾವು ಇವತ್ತು ಲಾರಿ ಡ್ರೈವರ್ ರೀತಿಯಲ್ಲಿ ಇಲ್ಲಿ ಬಂದಾಗ ಇಲ್ಲೊಬ್ಬ ಕುತ್ಕೊಂಡಿದ್ದ, ಅವ್ನು ಕೇಳ್ತಾನೆ 500 ರೂಪಾಯಿ ಕೊಡು ಅಂತ ನಾನು ಅವನಿಗೆ 300 ರೂಪಾಯಿ ಕೊಟ್ರೆ ಇಲ್ಲ 300 ರೂಪಾಯಿ ಬೇಡ, 300 ರೂಪಾಯಿ ಇಲ್ಲ 500 ರೂಪಾಯಿ ಕೊಡು ಅಂತ ಹೇಳ್ತಾರೆ. ರೆಸಿಪ್ಟ್ ಕೊಡು ಅಂತ ಹೇಳಿದಕ್ಕೆ ರೆಸಿಪ್ಟ್ ಇಲ್ಲ, 300 ರೂಪಾಯಿ ರೆಸಿಪ್ಟ್ ಬರ್ತೇನೋ 500 ರೂಪಾಯಿ ರೆಸಿಪ್ಟ್ ಬರುತ್ತೆ. ಇಲ್ಲೊಬ್ರು ಯೋಗೇಶ್ ನೋಡಿ, ಅವರು RTO ಇನ್ಸ್ಪೆಕ್ಟರ್ ಅಂತೆ. ಅವ್ರ ಬಹುಶಃ ಯಾವ್ದೋ ಕೋಟಾದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಕೋಟಾದಲ್ಲಿ ಬಂದು ಇಲ್ಲಿ ವಸೂಲಿ ಮಾಡಕ್ ನಿಂತ್ಬಿಟ್ಟಿದ್ದಾರೆ ಪಾಪ. ಒಬ್ಬನ ಇಟ್ಕೊಂಡು ಬೇಜಾನ್ ವಸೂಲಿ. ಅವ್ರು ನಮ್ಗೆ ಲಾಕ್ ಮಾಡ್ಕೊಂಡ್ರಲ್ಲ, ನಮ್ಗೆ ಲಿಟ್ರಲಿ ಡೋರ್ ನ ಲಾಕ್ ಮಾಡ್ಕೊಂಡು ಬಂದಿಸಿ ಲಾಕ್ ಮಾಡು ಅಂತ ಹೆಣ್ಮಕ್ಳು ಎಲ್ಲಿ ಪೊಲೀಸ್ ಹೆಣ್ಮಕ್ಳು ಬಂದ್ಬಿಟ್ಟು ನಮ್ಮನ್ನ ಲಾಕ್ ಮಾಡ್ಕೊಂಡು ಒಬ್ಬರಿಬ್ರು ಬಂದ್ರೆ ಜಡ್ಕೊಡೋದೇ ಬಿಡೋದೆ. ಕಂಟಿನ್ಯೂ ಮಾಡ್ತಿರಲ್ಲ ಇದನ್ನೇ. ಇವತ್ತು ನೋಡ್ಬೇಕು ರಾಜ್ಯ ಜನರು ಯಾರು ಗಲಾಟೆ ನೋಡಿ, ಗಲಾಟೆ ಮಾಡ್ಬೇಕು ನೋಡಿ. ಕ್ಯಾಮರಾ ನೋಡಿ, ಇಲ್ಲಿ ನೋಡಿ, ಯಾರು ಇರು ದಲ್ಲಾಳಿನೋ RTO ಗೊತ್ತಿಲ್ಲ. ಹೊಡೆದಾಡಕ್ ಬಂದಿದ್ದಾರೆ. ಯಾವ ಇವರು ದಲ್ಲಾಳಿನೋ RTO ಗೊತ್ತಿಲ್ಲ. ಹೊಡೆದಾಡಕ್ ಬರ್ತಾ ಇದ್ದಾನೆ ಒಂದ್ಗಡೆ. ನೋಡಿ ಯಾವ ಭಾಷೆಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಬನ್ನಿ ಮಹೇಶ್, ಬನ್ನಿ. ಇವ್ರು ಬಂಡವಾಳ ಗೊತ್ತಾಗಿದೆ ಇವಾಗ. ಪೊಲೀಸ್ ಕರೀರಿ. ಹೊಡಿಯಪ್ಪ ನೀನು, ನಾವು ಹೊಡ್ಕೊಳಕ್ ಹಿಡಿದೀವಿ. ಹೊಡೆ